ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮಹಾಲಕ್ಷ್ಮಿ ಹಬ್ಬ ತುಂಬ ಹತ್ರದಲ್ಲಿದೆಯಲ್ಲ, ಅದರಿಂದ ನಾವು ಹೂವು ತೊಗೊಬರೋಣ ಅಂತ ಮಾರ್ಕೆಟ್ಗೆ ಹೋಗ್ತಾಯಿದ್ವಿ. ಯಾಕೆ ಒಂದು ವೀಡಿಯೋ ಮಾಡಬಾರ್ದು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಮನೆಯಿಂದ ಹೊರಟ್ವಿ ನಾವು, ನಾನು ನಮ್ಮ ಯಜಮಾನ್ರು ಹೊರಟ್ವಿ. ಸರಿ ಅಂದ್ಬಿಟ್ಟು ನೈಟ್ 2 ಗಂಟೆ 2 ಗಂಟೆಯಲ್ಲಿ ನಾವು ಮನೆ ಬಿಟ್ಟಿದ್ದು. ಅಲ್ಲಿಗೆ ಹೋಗಿ ರೀಚ್ ಆಗಿದ್ದು ನಾವು 2:30ಗೆಲ್ಲ ರೀಚ್ ಆದ್ವಿ. 2:37 2:40 ಆಗಿತ್ತು ನಾವು ಹೋಗೋಷ್ಟರಲ್ಲಿ. ಅಷ್ಟು ಬೇಗ ನಾವು ರೀಚ್ ಆದ್ವಿ. ಮತ್ತೆ ವಾಪಸ್ ರಿಟರ್ನ್ ನಾವು ಬಂದಿದ್ದು ಎಷ್ಟು ಗಂಟೆಗೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ, ಎಷ್ಟು ಗಂಟೆಗೆ ಬಂದ್ವಿ ನಾವು ಅಂತ. ಹೂವು ಎಲ್ಲ ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು ಹೂವು. ಆಲ್ಮೋಸ್ಟು ನೀವು ಈ ಟೈಮಲ್ಲಿ ಹೋದ್ರೂ ಜನ ಇರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾವೆಲ್ಲೋ ಜನ ಇರಲ್ಲ ಅಂದ್ಕೊಂಡಿದ್ವಿ, ಆದರೂ ತುಂಬ ಜನ ಇದ್ದರು. ಸರಿ ಅಂದ್ಬಿಟ್ಟು ಹೊರಟ್ವಿ ನಾವು. ನೋಡ್ಬೋದು ಹತ್ತತ್ರ ಬಂದ್ವಿ, ಮಾರ್ಕೆಟ್ ಹತ್ತತ್ರ ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಓಪನ್ ಮಾಡಿದ್ದಾರೆ. ಹಬ್ಬದ ಟೈಮು ಅಂತಲೂ ಅವರು ಸ್ಲೋ ಇಲ್ಲ, ತುಂಬ ಜನ ಇದ್ದರು, ತುಂಬ ಅಂದರೆ ತುಂಬ ಜನ ಇದ್ದರು ಮಾರ್ಕೆಟಲ್ಲಿ. ನೋಡ್ಬೋದು 2 ಗಂಟೆ ರಾತ್ರಿಯಲ್ಲಿ ಇಷ್ಟೊಂದು ಜನ ಇದ್ದಾರೆ. ಇನ್ನು 5 ಗಂಟೆ ರಾತ್ರಿಗೆ ಹೋದರೆ ಇನ್ನೆಷ್ಟು ಜನ ಆಗ್ಬೋದು. ಅದಕ್ಕೆ ನಾವು 2 ಗಂಟೆ ರಾತ್ರಿಯಲ್ಲೇ ಬಂದ್ವಿ. ಆಲ್ಮೋಸ್ಟು ಸ್ವಲ್ಪ ಲೈಟಾಗಿ ಒಂಚೂರು ಕಮ್ಮಿ ಇದ್ದರು ಜನ. ಅಂದರೆ ಹೂವಿನ ಮಾರ್ಕೆಟ್ ಒಳಗಡೆ ಮಾತ್ರ ತುಂಬ ಅಂದರೆ ತುಂಬ ಜನ ಇದ್ದರು. ಸಖತ್ತು ಕಷ್ಟ ಆಯಿತು ಒಳಗಡೆ ಹೋಗಿ ಈಚೆ ಬರೋದ್ರಲ್ಲಿ. ನಾವು ಅಂದ್ಕೊಂಡ್ವಿ 2 ಗಂಟೆ ರಾತ್ರಿಯಲ್ಲಿ ಇಷ್ಟೊಂದು ಜನ ಎಲ್ಲಿಂದ ಬಂದಪ್ಪ ಅಂತ. ಸಖತ್ತು ಜನ ಇದ್ದರು ಮಾತ್ರ. ನಾವೇನಾದರೂ ಈ ಟೈಮಲ್ಲಿ ಬಂದರೆ ಬೆಳಗ್ಗೆ 5 ಗಂಟೆಗೆ ಬಂದಿದ್ದರೆ ಮಾತ್ರ ಇನ್ನೂ ರಶ್ ಇರ್ತಿತ್ತು. ಸದ್ಯ ನಾವು ಇಷ್ಟೊತ್ತಲ್ಲಿ ಹೋಗಿದ್ದೆ ತುಂಬ ಒಳ್ಳೇದು ಅನ್ನಿಸ್ತು ನನಗೆ. ಫುಲ್ಲು ಹಣ್ಣಿನ ಮಾರ್ಕೆಟು, ಹೂವಿನ ಮಾರ್ಕೆಟ್ ಎಲ್ಲ ಓಪನ್ ಇತ್ತು. ತರಕಾರಿ ಮಾರ್ಕೆಟ್ ಮಾತ್ರ ಇನ್ನೂ ಓಪನ್ ಇರಲಿಲ್ಲ. ಆದರೂ ಸ್ವಲ್ಪ ತರಕಾರಿ ತೊಗೊಂಡು ಮತ್ತು ಹೂವು ಎಲ್ಲ ತೊಗೊಂಡು ಬಂದ್ವಿ ನಾವು. ಈಚೆ ಬಂದ್ವಿ, ಹೂವು ತೊಗೊಂಡು ಈಚೆ ಬಂದ್ವಿ. ಇವತ್ತು ತರಕಾರಿ ತೊಗೊಳೋಣ ಅಂತ ಹೋಗ್ತಾಯಿದ್ವಿ. ತರಕಾರಿ ತೊಗೊಂಡು ಬಂದ್ವಿ. ತರಕಾರಿ ತೊಗೊಂಡು ಬರಬೇಕಾದ್ರೆ ಹಾಗೆಯೇ ನೀಟಾಗಿ ಅಲ್ಲಿ ಸುಮ್ನಹಳ್ಳಿ ಇದೆಯಲ್ಲ, ಸುಮ್ನಹಳ್ಳಿ ಹತ್ರ ಒಬ್ಬರು ಟೀ ಮಾಡ್ತಾರೆ. ಅಲ್ಲಿ ಟೀ ಕುಡ್ಕೊಂಡು ನಿಧಾನಕ್ಕೆ ಬಂದ್ವಿ. 2 ಕಡೆ ಟೀ ಕುಡಿದ್ವಿ. 2 ಕಡೆ ಟೀ ಕುಡ್ಕೊಂಡು ನಿಧಾನಕ್ಕೆ ಬಂದ್ವಿ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಹಬ್ಬ ಹರಿದಿನ ಯಾವುದಾದ್ರೂ ಇತ್ತು ಅಂದರೆ ಆದಷ್ಟು ಬೇಗ ಹೋಗಿ ಬೇಗ ಎಲ್ಲ ಶಾಪಿಂಗ್ ಮುಗಿಸ್ಕೊಳ್ಳಿ, ತುಂಬ ಒಳ್ಳೆಯದು. ಲಾಸ್ಟಲ್ಲಿ ಶಾಪಿಂಗ್ ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಮುಂದೆ ನಾನು ನಿಮಗೆ ಮ್ಯೂಸಿಕ್ನ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. ಎಲ್ಲ ನಾನು ಮಾತಾಡೋದೇ ಆಗುತ್ತೆ, ಅದರಿಂದ ಮ್ಯೂಸಿಕ್ನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ನಿಮಗೂ ನಿಮ್ಮ ಕುಟುಂಬದವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್ ಫ್ರೆಂಡ್ಸ್.